ಎಲ್ಲಿ ಗಜೇಂದ್ರ ಬರ್ತೀನಂತ ಹೇಳ್ದವನು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಮತ್ತೆ ಆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಏನಿಲ್ಲ. ಬರ್ತಾನೋ ಬರಲ್ಲೋ ಒಂದು ಗೊತ್ತಿಲ್ಲ. ಏನ್ ಬೇಕು ಬೇಕು ಅಂತ ನನಗೆ ಆಟ ಆಡಿಸ್ತಿದಾನೋ ಏನೋ. ನನಗಂತೂ ಬಹಳ ಬೇಜಾರಾಗ್ತಿದೆ. ಇಲ್ಲ ಬರ್ತೀನಂತ ಹೇಳ್ಬೇಕು, ಇಲ್ಲ ಬರಲ್ಲ ಅಂತ ಹೇಳ್ಬೇಕು. ಕರೆಕ್ಟ್ ಆಗಿ ಫೋನ್ ಆದ್ರೂ ರಿಸೀವ್ ಮಾಡ್ಬಿಟ್ಟು ಏನು ಹೇಳ್ದಂಗೆ ಬರೀ ಅವನಿಗೆ ಇಷ್ಟ ಬಂದಂಗೆನೆ ಬರ್ತೀನಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಇವಾಗ ಬರ್ತಾನಂತ ನಾನು ವೇಟ್ ಮಾಡ್ತಿದ್ದೀನಿ. ಫೋನು ರಿಸೀವ್ ಮಾಡ್ತಿಲ್ಲ. ಬರ್ತಾನೋ ಬರಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ಹ್ಮ್ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಅಮ್ಮನ ಫೋನಿಂದನಾದ್ರೂ ಫೋನ್ ಮಾಡೋಣ ನೋಡೋಣ. ಪಾಪ ಓ ರಮ್ಯಾ, ಇದಾಕಮ್ಮ ಇಲ್ಲಿ ಆಚೆ ಕಡೆ ನಿಂತಿದ್ಯಾ? ಯಾಕಮ್ಮ ಏನೋ ಒಬ್ಳೆ ಏನೋ ಯೋಚನೆ ಮಾಡ್ತಿರಂಗಿದ್ಯಾ? ಏನಾಯ್ತು? ಅದೇ ಆಚೆ ಕಡೆ ನಿಂತಿದ್ಯಾ? ಬಾ ಒಳಗಡೆ ಹೋಗೋಣ. ಅದು ಅಮ್ಮ ಬರ್ತೀನಿ ನಡಿಯಮ್ಮ. ಬರ್ತೀನಿ. ಇಲ್ಲೇ ನನ್ನ ಫ್ರೆಂಡ್ ಯಾರೋ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲೇ ಕಾಯ್ತಾ ನಿಂತಿದ್ದೆ ಕಣಮ್ಮ, ಅಷ್ಟೇ, ಇನ್ನೇನಿಲ್ಲ. ಸರಿ ಅಮ್ಮ, ಆಯ್ತು, ನೀನು ಒಳಗಡೆ ಹೋಗಿರು, ಬರ್ತೀನಿ. ಏನೋ ಅಪ್ಪ, ಅದು ಯಾರ ಫ್ರೆಂಡು ಏನೋ? ಯಾರಮ್ಮ? ಯಾರು ನಿನ್ ಫ್ರೆಂಡು? ಆ ಜ್ಯೋತಿ ಬರ್ತೀನಂತ ಹೇಳಿದ್ನ? ಅಯ್ಯೋ ಹೋಗಮ್ಮ ನೀನು. ಮೊದ್ಲೇ ನನ್ ಟೆನ್ಷನ್ ನಾನು ಇದೀನಿ. ನೀನು ಒಳ್ಳೆ ನೀನು ಅದು ಇದು ಕೇಳ್ತಿರ್ಬೇಡ ಪದೇ ಪದೇ. ಜ್ಯೋತಿನೇ ಬರ್ತೀನಿ ಕಣೆ ಅಂತ ಹೇಳಿದ್ಲು. ಅದಕ್ಕೆ ನನಗೂ ಬೇಜಾರಾಗ್ತಿತ್ತಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ. ಆಯ್ತಾ, ನೀನು ಹೋಗಿ ಒಳಗಡೆ ಅದೇನ್ ಕೆಲಸ ಆಯ್ತು ಮಾಡು. ಅಮ್ಮ, ಅಪ್ಪ ಎಲ್ಲೋದ್ರು? ಅಯ್ಯೋ ನಿಮ್ಮ ಅಪ್ಪ ಒಳಗಡೆ ಏನೋ ಕೆಲಸ ಮಾಡ್ತಿದಾರ ಕಣಮ್ಮ. ಯಾಕೆ ಹಿಂಗ್ ಕೇಳ್ತಿದ್ಯಲ್ಲ? ಏನಿಲ್ಲ, ಅವರು ಬರ್ತೀನಂತ ಹೇಳಿದ್ರು. ಅದಕ್ಕೆ ಚಿಕನ್ ಏನಾರು ತಗೊಂಬರ್ತಾರೇನಂತ. ಅವರು ಬರ್ತಾರಂತ? ಯಾರಮ್ಮ? ಯಾರು ಬರ್ತಾರೆ? ಯಾರು ಬರ್ತೀನಂತ ಹೇಳಿದ್ರು? ನೀನು ಬಾಯಿ ಬಿಟ್ಟು ಇಂಥವ್ರಂತ ಹೇಳಲ್ಲ, ಏನಿಲ್ಲ. ನನಗೆ ಏನಂತ ಅರ್ಥ ಮಾಡ್ಕೊಳ್ಳ, ನನಗೆ ಒಂದು ಅರ್ಥ ಆಗಲ್ವಲ್ಲ. ಏನು ಹೇಳ್ತಾನೆ ಇಲ್ಲಮ್ಮ, ಬಾಯಿ ಬಿಟ್ಟು ಕರೆಕ್ಟ್ ಆಗಿ ಏನಂತ ಹೇಳು. ಯಾರಿಗೆ ಕಾಯ್ತಿದ್ಯಾ? ಯಾರು ಬರ್ತಾರೆ? ಓಹೋ, ಇವಾಗ ಅರ್ಥ ಆಯ್ತು. ಬಿಡು ಬಿಡು ಬಿಡು. ಲೇ ಕಳ್ಳಿ, ಅದಕ್ಕೋಸ್ಕರ ಆಚೆ ಕಡೆ ಬಂದು ನಿಂತಿದ್ಯಾ ನೀನು? ಗಜೇಂದ್ರ ಬರ್ತೀನಂತ ಹೇಳಿದ್ನ? ಸರಿ ಆಯ್ತು, ಬಾ. ಎಲ್ಲಿದಾನಂತೆ? ಫೋನ್ ಮಾಡಿದ್ನ ಅವನು? ಅಯ್ಯೋ ಇಲ್ಲ ಅಮ್ಮ, ಫೋನು ಮಾಡಿಲ್ಲ, ಏನು ಮಾಡಿಲ್ಲ ಕಣಮ್ಮ. ಬೆಳಿಗ್ಗೆ ಹೊರಡ್ಬೇಕಾದ್ರೆ ನಾನು ಮನೆಗೆ ಬರ್ತಿದ್ದೀನಿ, ಊರಿಗೆ ಬರ್ತಿದ್ದೀನಿ ನಿನ್ನ ಹತ್ರ ಅಂತ ಹೇಳಿರು. ಸರಿ ಆಯ್ತು ಬರ್ರಿ ಅಂತ ಹೇಳಿದೆ. ಅದಾದ್ಮೇಲೆ ಫೋನ್ ಮಾಡಿದ್ರೆ ಫೋನು ಎತ್ತುತ್ತಿಲ್ಲ ಕಣಮ್ಮ. ಇಲ್ಲ ಬರ್ತೀನಿ ಅಂತ ಕರೆಕ್ಟ್ ಆಗಿ ಗ್ಯಾರಂಟಿನಾದ್ರೂ ಹೇಳ್ಬೇಕು ತಾನೆ. ಫೋನ್ ರಿಸೀವ್ ಮಾಡ್ಬಿಟ್ಟು ಇಂಥವ್ಲಿದ್ದೀನಂತಾನು ಹೇಳ್ಬೇಕು. ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಏನಿಲ್ಲ. ಭಯ ಆಗ್ತೈತೆ ಕಣಮ್ಮ ನನಗಂತೂ. ಅತ್ಲಾಗಿ ಸುಮ್ನೆ ಹಿಂಸೆ ಆಗ್ತೈತೆ. ಇಲ್ಲ ಸುಮ್ನಾದ್ರೂ ಅಲ್ಲಾದ್ರೂ ಉಳ್ಕೊಳ್ಳಿಲ್ಲ. ಬರ್ತೀನಿ ಒಟ್ಟು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ನಾನು ಏನಂತ ತಿಳ್ಕೊಳ್ಳೋಣ ಅಮ್ಮ? ಸಖತ್ ಭಯ ಆಗ್ತಿದೆ ಕಣಮ್ಮ ನನಗಂತೂ. ಏನಕ್ಕಮ್ಮ ಭಯ? ಏನು ಆಗಲ್ಲ, ಸುಮ್ಕಿರು. ಬರ್ತೀನಂತ ಹೇಳಿದಾದ್ಮೇಲೆ ಬರ್ತಾರೆ. ಪಾಪ ಅವ್ರಿಗೂ ಅದು ಇದು ಕೆಲಸಗಳು ಇರ್ತವೆ. ಮಂತವಿಂದ ಬರೋದಕ್ಕೆಲ್ಲ ಒತ್ತಾಗುತ್ತೆ. ಹಂಗಾಗಿ ತಡ ಆಗ್ಬೋದು. ಬರ್ತಾರೆ ಕಣ್, ಸುಮ್ಕಿರು. ನೀನೇನು ಯೋಚನೆ ಮಾಡಬೇಡ. ಅಲ್ಲ, ಕರೆಕ್ಟ್ ಆಗಿ ಬರೋದು ಗ್ಯಾರಂಟಿಗೆ ಒಂದು ಗೊತ್ತಾಗಿದ್ದಿದ್ರೆ ಅತ್ಲಾಗಿ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಅತ್ಲಾಗಿ ಹೋಗಿ ಅವರಿಗೆ ಬಿರಿಯಾನಿ ಕಬಾಬ್ ಅಂದ್ರೆ ಬೋಲು ಇಷ್ಟ ನಮ್ಮ. ಕೋಳಿನಾದ್ರೂ ತಗೊಂಬರಕ್ಕೆ ಹೇಳ್ತಿದ್ದಮ್ಮ. ನಿಮ್ಮ ಅಪ್ಪನ್ ಕಳಿಸ್ತಿದ್ದೆ. ಅಳಿ ಅಂದ್ರು ಬರ್ಲೇ ಇಲ್ವಲ್ಲ ಮತ್ತೆ ಗಜೇಂದ್ರ. ಸರಿ ಆಯ್ತು, ಬರುವಾಗ್ಲೇನೆ ತರ್ಸಿದ್ರೆ ಆಗುತ್ತೆ. ನೀನೇನ್ ಒಳಗಡೆ ಬರಲ್ವಾ ಹಂಗಾರೆ? ಅದಕ್ಕೇನು ಅವಾಗ್ಲೇ ನಾನು ಆಚೆ ಕಡೆಯಿಂದ ಕಾಯ್ಕೊಂಡು ಕುಂತಿದ್ದು. ಫ್ರೆಂಡ್ಸ್ ಬರ್ತಾರೆ, ಅವರು ಬರ್ತಾರೆ ಅಂತ ನಾಟಕ ಮಾಡ್ಕೊಂಡು. ಸರಿ ಆಯ್ತು, ಬಾ ಒಳಗಡೆ. ಗಜೇಂದ್ರ ಬಂದಾಗ್ಲೇನೆ ಬರುವಂತೆ ಆಗಲ್ಲ. ಪಾಪ ರಮ್ಯಾ, ನೀನ್ ಹೇಳ್ದಂಗೆನೆ ಅಳಿ ಅಂದ್ರು ಬಂದ್ರಲ್ಲಮ್ಮ. ನೋಡು, ಅವಾಗ್ಲೇ ನಾನು ಕಾಯ್ಕೊಂಡು ನಿಂತಿದ್ದಲ್ಲ, ನೋಡು ಬಂದ್ರು. ಅಯ್ಯಪ್ಪ ಯಪ್ಪ ಯಪ್ಪ ಯಪ್ಪ, ಭಯ ಬೀಳ್ತಿದ್ದೆ. ಇಷ್ಟೊತ್ತಾದ್ರೂ ಬರಲಿಲ್ಲ ಕಣಮ್ಮ, ನನ್ಗೆ ಯಾಕ ಭಯ ಆಗಂಗ ಆಗ್ತೈತೆ ಅಂತ ಹೇಳ್ತಿದ್ದೆ. ನೋಡು ಬಂದ್ರು ಅಳಿ ಅಂದ್ರು. ಅದೇನ್ ಮಾತಾಡ್ಸ್ಕ ಎದ್ರಕೊಂಡ್ತಿರ್ತೀಯಮ್ಮ ಒಂದೇ ಸಂಖ್ಯೆ ಅತ್ಲಾಗಿ ಭಯ ಬೀಳ್ತಿರ್ತೀಯ. ಬಂದ್ರ? ಬರ್ರಿ, ನಿಮ್ಗೆ ಐತೆ ನಿಮ್ಗೆ. ಅಲ್ಲ, ಅವಾಗ್ಲೇ ನಾನು ಎಷ್ಟೊಂದಂತ ವೇಟ್ ಮಾಡೋಣ ಬೆಳಿಗ್ಗೆಯಿಂದ. ನಾನು ಬರ್ತೀನಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಫೋನ್ ರಿಸೀವ್ ಮಾಡೋದು ಬೇಡವಾ? ಎಷ್ಟು ಶಾಕ್ ಆಗಿತ್ತು ನನಗೆ, ಎಷ್ಟು ಭಯ ಆಗಿತ್ತು ಗೊತ್ತಾ? ಬರ್ಲಿ, ಅಮ್ಮ ಇದಾರಂತ ಸುಮ್ಮನಿದ್ದೀನಿ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವ್ರ ಮೇಲೆ ಅಮ್ಮ ಹೋಗ್ಲಿ, ನಿಮ್ಗೆ ಐತೆ ತಡೀರಿ ನಿಮ್ಗೆ. ಪಾಪ ಅಳಿಯಂದ್ರೆ ಇವಾಗ ಬಂದ್ರಾ? ಆರಾಮಾಗಿದ್ದೀರಾ? ನೀವು ಬರ್ತೀರಂತ ನಮ್ಗೆ ವಿಷಯನೇ ಗೊತ್ತಿಲ್ಲ. ಪಾಪ ಇವಾಗಿನ್ನು ಹೇಳಿದ್ಲು. ಅಯ್ಯೋ ಬಂದ್ ಮಾತಾಡ್ಸಿದ್ರಲ್ಲ ಸದ್ಯ. ಅಯ್ಯೋ ಅವಾಗ್ಲಿಂದ ನಾನು ಏನ್ ಬೆಳಿಗ್ಗೆಯಿಂದ ಆಚೆ ಕಡೆ ನಿಂತ್ಕೊಂಡು ರೋಡ್ ಕಡೆ ನೋಡೋದೇನೇನೆ. ಇದ್ಯಾಕಮ್ಮ ನನಗೂ ಅನುಮಾನ ಬಂತು. ಇದ್ಯಾಕೆ ಈ ಹುಡುಗಿ ಯಾವತ್ತು ಇಲ್ದಿದ್ದು ಆಚೆ ಕಡೆ ಬಂದ್ಬಿಟ್ಟು ಪದೇ ಪದೇ ಹಿಂಗ್ ನೋಡ್ತಿದ್ದಾಳೆ, ಇಲ್ಲೇ ನಿಂತ್ಕೊಂಡ್ಬಿಟ್ಲಲ್ಲ, ಏನಾಯ್ತು ಅಂತ ಕೇಳಿದಾಗ ಅಮ್ಮ ಅವ್ರು ಬರ್ತೀನಂತ ಹೇಳ್ತಿದಾರ ಕಣಮ್ಮ ಅಂತ ಹೇಳಿದಾಗ ನೋಡಪ್ಪ ನಿಂತಿದ್ದೀನಿ. ಇಷ್ಟೊತ್ತಾದ್ರೂ ಬರಿಲ್ಲ ಅಂತ ಅವಳು ಭಯ ಬೀಳ್ತಿದ್ದು, ಒಂಥರ ದಿಗ್ಲಾಗಂಗ ಆಗ್ತೈತೆ ಅಂತ.
ಅದೇನ್ ಮಾತಾಡ್ಸಪ್ಪ ಮೊದ್ಲು. ಅಯ್ಯೋ 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 ಅಯ್ಯೋ. ಆ ಅದೇನ್ ಮಾತಾಡ್ಸೋ ಮೊದ್ಲು. ಭಯ ಬೀಳ್ತಿದ್ಲು ಅದ್ಲಾಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಕಣಮ್ಮ ಅಂತ. ನಾನು ಕುಡಿಯಕ್ ನೀರ್ ತಗೊಂಡ್ಬರ್ತೀನಿ, ಅದೇನ್ ಮಾತಾಡ್ತಿರ್ರಿ. ಬನ್ನಿ ಅಲೆ ಅಂದ್ರೆ ಒಳಗಡೆ ಹೋಗೋಣ ಬನ್ನಿ ಮೊದ್ಲು. ಅಯ್ಯೋ ಹೌದಾ ಅತ್ತೆ. ಏನ್ ಮಾಡೋಣ ಹೇಳಿ, ನಾನು ಹೇಳೋಣ ಅಂತ ಹೊಲ್ಟೆ, ಆದ್ರೂ ನೋಡೋಣ ಸರ್ಪ್ರೈಸ್ ಆಗಿರ್ಲಿ, ರಮ್ಯಾ ಏನಂತಾಳೋ ಏನೋ ಅಂದ್ಕೊಂಡು ಸುಮ್ಮನಾದೆ ಕಣತೆ. ರಮ್ಯಾ ಸಾರಿ ರಮ್ಯಾ, ಬೇಜಾರು ಮಾಡ್ಕೋಬೇಡ. ಏನು ಬೇಡ, ನಿಮ್ ಸಾರಿನೂ ಬೇಡ ಏನು ಬೇಡ, ನೀವೇ ಇಟ್ಕೊಂಡ್ಬಿಡಿ. ಅಲ್ಲ ನೀವು ಮನೆಯಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅಟ್ಲೀಸ್ಟ್ ಫೋನ್ ಮಾಡಿದಾಗ ಮಧ್ಯದಲ್ಲಿ ಇಂಥ ವಿಧಿವಂತನಾದ್ರೂ ಫೋನ್ ರಿಸೀವ್ ಮಾಡ್ಬೇಕು ತಾನೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅಲ್ಲ ಊರಿಂದ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಅರ್ಧ ಮುಕ್ಕಾಲು ಗಂಟೆ ಸಾಕಲ್ವಾ? ಅಲ್ಲ 2 ಅವರ್ ಆಯ್ತು ನೀವು ಫೋನ್ ಮಾಡಿ ಹೇಳಿ ನಾನು ಬರ್ತಿದ್ದೀನಿ ಅಂತ. 2 ಗಂಟೆ 2.5 ಗಂಟೆ ಆದ್ರೂ ನೀವು ಮನೆಗೆ ಬರಿಲ್ಲ ಅಂದ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಹೇಳ್ರಿ? ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಇನ್ನೊಂದ್ ದಿವಸ. ನನಗಂತೂ ಬಹಳ ಕೋಪ ಬಂದ್ಬಿಟ್ಟಿದೆ ನಿಮ್ ಮೇಲೆ. ಹೇಳಿ ಅಂದ್ರೆ ಅಲ್ಲ ನಮ್ಗೂನು ಭಯ ಆಗಂಗ ಆಗ್ತಿರುತ್ತಲ್ವಾ? ನೀವು ಹೊರಡ್ಬೇಕಾದ್ರೆ ಹೇಳ್ಬಿಟ್ಟು ತಿರ್ಗಾ ಇನ್ನೊಂದ್ಸಲಿ ಫೋನ್ ಮಾಡ್ಬಿಟ್ಟು ಮಧ್ಯದಲ್ಲಿ ಇಂಥ ತವಳಿ ಇದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ, ತಡ ಆಯ್ತು, ಹೋಟೆಲ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅವರಿಗೂ ರಮ್ಮಿಂಗೂ ಸಮಾಧಾನ ಆಗೋದಲ್ವಾ? ನಮಗೂ ಸಮಾಧಾನ ಆಗೋದು. ನೀವ್ ಹಿಂಗೆ ಬರ್ತಿದ್ದೀನಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಭಯ ಆಗಲ್ವಾ ಹೇಳ್ರಿ? ಹೇಳಿ ಅಂದ್ರೆ ನೀವೇನೆ. ಸರಿ ಆಯ್ತು, ಬನ್ನಿ ಆಯ್ತು. ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಇವಾಗ. ಪಾಪ ರಮ್ಯಾ ಸುಮ್ಕಿರಿ ಇವಾಗ ಆಯ್ತು. ಅದನ್ನ ನೀನು ದೊಡ್ಡ ಮಾಡಬೇಡ. ಹೋಗಮ್ಮ, ಏನ್ ದೊಡ್ಡ ಮಾಡೋದ್ ಬೇಡ ಅಂತ ನೀನ್ ಹೇಳ್ತಿದ್ಯಾ? ನನಗ್ ಗೊತ್ತು. ನಾನು ಎಷ್ಟು ಟೆನ್ಷನ್ ಇಂದ ಅವಾಗ್ಲಿಂದ ನಾನು ಕಾಯ್ತಿದ್ದೆ ಅಂತ ನನಗ್ ಮಾತ್ರ ಚೆನ್ನಾಗ್ ಗೊತ್ತೈತೆ. ಇವ್ರು ತಮಾಷೆ ಮಾಡ್ತಾರೆ, ಇವ್ರಿಗೇನ್ ಗೊತ್ತು ನನ್ ಕಷ್ಟ. ಬರೀ ತಮಾಷೆ ಮಾಡೋದೇ ಆಯ್ತು ಕಣಮ್ಮ. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಫೋನ್ ರಿಸೀವ್ ಮಾಡ್ಲಿಲ್ಲ, ಏನಿಲ್ಲ. ಅಲ್ಲಿಂದ ಊರಿಂದ ಹೊರಟೆ 3 ಅವರ್ ಮೇಲಾಯ್ತು. ಭಯ ಆಗಲ್ವಾ ನನಗೆ? ಅಯ್ಯೋ ಸಾರಿ ಅಂತ ಹೇಳ್ತಿದ್ದೀನಲ್ಲ ರಮ್ಯಾ. ಪದೇ 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 ನೀನು ಬೇಜಾರು ಮಾಡ್ಕೋಬೇಡ, ಬಿಡುವ ಇವಾಗ ಆಯ್ತು ಹೋಗ್ಲಿ. ಯಾಕೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ಯಾ ಅತ್ತೆ? ಈಗ ಏನಾಯ್ತಂದ್ರೆ ನಾನು ಬೇಗನೆ ಬರ್ತಿದ್ದೆ ಅತ್ತೆ, ಊರಿಂದಾನೆ ಬೇಗ ಬರೋಣ ಅಂತಾನು ಹೊರಟಿದ್ದೆ. ಹೊರಡ್ಬೇಕಾದ್ರೆ ನನ್ನ ಫ್ರೆಂಡು ಪರಿಚಯದವ್ರು ಯಾರೋ ಅಲ್ಲಿ ಸಿಕ್ಕಿರು ಟೌನಲ್ಲಿ. ಅವ್ರು ಸಿಕ್ಕ ತಕ್ಷಣ ಅವರು ಬಿಡ್ಲೇ ಇಲ್ಲ ಅತ್ತೆ. ಅವರು ನೀನು ಊಟ ಮಾಡ್ಕೊಂಡು ಹೋಗು, ಟೀ ಕುಡಿ ಬಾ ಅಂತ ಕರ್ಕೊಂಡು ಹೋದ್ರು. ಆಮೇಲೆ ಊಟ ಮಾಡಿಸಿ ಕಳ್ಸಿರು, ಹೋಟೆಲಲ್ಲಿ ಕೂತ್ಕೊಂಡಿದ್ದು. ಹಂಗಾಗಿ ಒಂದ್ ಸ್ವಲ್ಪ ಒತ್ತಾಯ್ತು ಕಣತೆ. ಅದ್ ಬಿಟ್ರೆ ಇನ್ನೇನಿಲ್ಲ ಕಣತೆ. ಆಯ್ತಾ ರಮ್ಯಾ, ಇನ್ನೇನು ಇಲ್ಲ. ನಿನಗೆ ಸರ್ಪ್ರೈಸ್ ಇರ್ಲಿ ಅಂತ ಸ್ವಲ್ಪ ನಾನು ಏನು ಹೇಳಿಲ್ಲ, ಫೋನ್ ರಿಸೀವ್ ಮಾಡಲಿಲ್ಲ ಅಷ್ಟೇ. ನಡಿ ಇವಾಗ ಆಯ್ತು, ಬೇಜಾರು ಮಾಡ್ಕೋಬೇಡ. ಎಲ್ಲಿ ಅತ್ತೆ ಮಾವ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ನಿಮ್ ಮಾವ ಒಳಗಡೆ ಇದಾರ ಕಣಪ್ಪ. ನೀನ್ ಬರ್ತೀಯ ಅಂತ ನಮ್ಗೂ ಗೊತ್ತಿಲ್ಲ, ನಿಮ್ ಮಾವಂಗೂ ಗೊತ್ತಿಲ್ಲ. ನೀನ್ ಬರ್ತೀಯ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಿಮ್ ಮಾವ ಟೌನಿಗಾರ ಹೋಗ್ ಬರೋದು, ಚಿಕನ್ ಏನಾರ ತಗೊಂಡಾರ ಬರೋರು. ನಿನ್ಗೆ ಚಿಕನ್ ಅಂದ್ರೆ ಬಹಳ ಇಷ್ಟ ಅಲ್ವಾ? ಅದಕ್ಕೆ ಏನ್ ಮಾಡ್ತೀಯ? ನಿಮ್ಮ ಮಾವಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇವಾಗಿನ್ನೂ ರಮ್ಯಾ ನನಗೆ ಹೇಳಿದ್ದು ಬರ್ತಿದಾರಂತ. ಸರಿ ಆಯ್ತು ಬನ್ನಿ, ಒಳಗಡೆ ಹೋಗೋಣ. ಅಲ್ಲ ಅಳಿ ಅಂದ್ರೆ ಬಸ್ಸಲ್ಲಿ ಬಂದ್ರ? ಊರಿಂದ ಬರ್ಬೇಕಾದ್ರೆ ಏನ್ ಬೈಕಲ್ಲಿ ಬಂದ್ರ ನೀವು? ಬಸ್ಸಲ್ಲಿ ಬಂದ್ರ? ಇಲ್ಲ ಅತ್ತೆ, ಬೈಕಲ್ಲೇ ಬಂದೆ. ಬೈಕ್ ಆಚೆ ಕಡೆ ನಿಲ್ಸಿದ್ದೀನಿ, ಇಲ್ಲಿ ಕಾಂಪೌಂಡ್ ಇಂದ ಆಚೆ ಕಡೆ. ಬೈಕ್ ಆಚೆ ಕಡೆನೆ ಐತೆ. ಬಸ್ಸಲ್ಲಿ ಬರೋಣ ಅಂದ್ರೆ ಬಸ್ಸಲ್ಲೆಲ್ಲ ಸುಮ್ಮನೆ ಲೇಟ್ ಆಗ್ಬಿಡುತ್ತೆ, ತಡ ಆಗುತ್ತಂತ ಬೆಳಿಗ್ಗೆ ಬೇರೆ ಬೇರೆ ನಾನು ಎದ್ದಡ್ಕೆಲ್ಲ ಡ್ಯೂಟಿಗೆ ಬೇರೆ ಇಲ್ಲಿಂದಾನೆ ಹೋಗೋಣ ಅಂತಾನೆ ಬೈಕ್ ತಗೊಂಡ್ ಬಂದ್ಬಿಟ್ಟೆ. ಹೌದಾ? ಸರಿ ಆಯ್ತು ಬನ್ನಿ, ಏನ್ ಪರವಾಗಿಲ್ಲ. ಅಲ್ಲ ಅಳಿ ಅಂದ್ರೆ ಏನು ಅಂತೀರಾ? ಏನಂದ್ರೆ ಇವಾಗ ನೀವೊಂದ್ ಸ್ವಲ್ಪ ಬಸ್ಸಲ್ಲೇ ಬಂದ್ ಬಿಡಿದ್ರೆ ಸರಿ ಆಗ್ತಿತ್ತು. ಏನೋ ಮಳೆಗಾಲ ಬೇರೆ, ಮಳೆ ಬೇರೆ ಬರ್ತಿರುತ್ತೆ, ಆರಾಮಾಗಿ ಬಂದ್ಬಿಡ್ಬೋದಿತ್ತಲ್ಲ ಅತ್ಲಾಗಿ ಅಂತ. ಅಯ್ಯ ಅಮ್ಮ ಸುಮ್ಕಿರು ನೀನು. ಪದೇ ಪದೇ ಹೇಳಿದ್ದೆ ಹೇಳ್ಬೇಡ. ಅವ್ರು ಬೆಳಿಗ್ಗೆ ಎದ್ದಾಡ್ಕೆಲ್ಲ ಡ್ಯೂಟಿಗೆ ಬೇರೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದಾರಲ್ಲ, ಅದಕ್ಕೆ ಬೈಕ್ ತಗೊಂಡ್ ಬಂದಿದ್ದಾರೆ. ಬಿಡು ಹೋಗ್ಲಿ. ಏನಾರ ನೀರೇನಾರ ತಗೊಂಬ ಕುಡಿಯಕ್ ಇವಾಗ. ಅಲ್ಲಮ್ಮ ನನ್ಗೆ ಹೇಳ್ತಿದ್ಯಲ್ಲ, ನೀನೇ ಹೋಗ್ಬಾ, ನೀನೇ ಕುಡಿಯಕ್ ನೀರ್ ತಗೊಂಬಂದ್ ಕೊಡು. ಇಲ್ಲಮ್ಮ ನಾನು ಕೊಡಲ್ಲ ಅವರಿಗೆ. ನನ್ಗೆ ಅವ್ರ ಮೇಲೆ ಬಹಳ ಕೋಪ ಬಂದ್ಬಿಟ್ಟಿದೆ. ನನಗೆ ಸಮಾಧಾನ ಆಗೋವರೆಗೂ, ಅವ್ರ ಮೇಲೆ ಕೋಪ ಕಡಿಮೆ ಆಗೋವರೆಗೂ ನಾನಂತೂ ಅವ್ರಿಗೆ ಮಾತಾಡ್ಸಲ್ಲ ಕಣಮ್ಮ. ಮಾತಾಡ್ಸೋದು ಇಲ್ಲ, ನಾನು ಏನು ಕೊಡಲ್ಲ ಕಣಮ್ಮ. ಅಯ್ಯೋ ಇರ್ಲಿ ಬಾರಮ್ಮ ಪಾಪ, ಅವರು ತಮಾಷೆ ಮಾಡೋದಕ್ಕೆ ನಿನ್ಗೆ ರೇಗ್ಸೋದಕ್ಕೆ ಹಿಂಗ್ ಮಾಡಿದಾರೆ ಅಷ್ಟೇ. ಅದು ನನ್ನ ಬೇಜಾರ್ ಮಾಡ್ಕೋಬಾರ್ದು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬಾ, ಇವಾಗ ಒಳಗಡೆ ಆಯ್ತು. ಮಗಳ ಅಳಿಯಂದ್ರು ಬಂದಿದ್ದಾರೆ. ಇದ್ಯಾವಾಗ ಬಂದ್ರು? ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಅಳಿಯಂದ್ರು ಬಂದಿರೋ ವಿಚಾರನ. ಯಾವಾಗ ಬಂದ್ರು ಏನಪ್ಪ? ಅಳಿಯಂದ್ರೆ ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗ್ಲಿಲ್ಲ ನೀವು ಯಾವಾಗ ಬರ್ತೀರಂತ. ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ. ಯಾರು ಹೇಳಲೇ ಇಲ್ವಲ್ಲ ನನಗೆ ಮನೇಲೂ. ಲೇ ಇವಳೆ, ಅಳಿಯಂದ್ರು ಬಂದಿರೋ ಬರ್ತಾರಂತ ವಿಚಾರ ನಿನಗೆ ಗೊತ್ತಿತ್ತೇನೆ? ಗೊತ್ತಿದ್ರು ನನಗೆ ಯಾರು ಹೇಳಲೇ ಇಲ್ವಾ ಮೊದ್ಲೇ? ಅಯ್ಯೋ ಅಪ್ಪ, ಅವ್ರು ಬರ್ತಿರೋ ವಿಚಾರ ಯಾರಿಗೂ ಹೇಳಿರಲಿಲ್ಲ ಕಣಪ್ಪ. ಸಡನ್ ಆಗಿ ಇವಾಗ ಹೇಳಿದ್ದು ಅವ್ರು ಬರ್ತಿದ್ದೀನಿ ಅಂತ. ನನಗೂ ಗೊತ್ತಾಗ್ಲಿಲ್ಲ, ಏನಿಲ್ಲ. ಬೆಳಿಗ್ಗೆ ಎದ್ದಡ್ಕೆಲ್ಲ ಹೊರಟಿದ್ದೀನಿ ಅಂತ ಹೇಳಿರು. ಆಮೇಕಿಂದ ಇವಾಗ ಬಂದ್ರು, ಫೋನ್ ರಿಸೀವ್ ಮಾಡ್ಲಿಲ್ಲ, ಏನಿಲ್ಲ.
ಅದೇನ್ ಗ್ಯಾರಂಟಿ ಮೇಲೆ ನಾನು ಬರ್ತಾರಂತ ಹೇಳನ್ ಹೇಳು. ಹ್ಮ್ ಹೋಗ್ಲಿ ಬಿಡಮ್ಮ, ಸದ್ಯ ಬಂದ್ರಲ್ಲ ಅಳಿಯಂದ್ರು. ಬನ್ನಿ ಅಳಿ ಅಂದ್ರೆ ಒಳಗಡೆ ಹೋಗೋಣ. ಅಲ್ಲ ಕಣೆ ಇವಳೆ, ಅಳಿಯಂದ್ರು ಬಂದಿದ್ದಾರೆ, ನೀನು ಆಚೆ ಕಡೆನೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಒಳಗಡೆ ಕರ್ಕೊಂಡು ಹೋಗ್ದಲೆ. ಅಳಿ ಅಂದ್ರೆ ಬನ್ನಿ ಒಳಗಡೆ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಮನೆ ಕಡೆ ಅಪ್ಪ ಅಮ್ಮ ಎಲ್ಲಾರು ಆರಾಮಾಗಿದ್ದಾರಾ? ಹೂಮವ್ವ, ಎಲ್ಲಾರು ಆರಾಮಾಗಿದ್ದಾರೆ. ಚೆನ್ನಾಗಿದ್ದಾರೆ. ನೀವೆಲ್ಲ ಚೆನ್ನಾಗಿದ್ದೀರಾ? ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗೈತಾ? ಅಯ್ಯೋ, ನಮ್ಮ ಆರೋಗ್ಯ ಮಾಮೂಲಿ, ಇನ್ನೇನು ಶುಗರು BP ಮಾಮೂಲಿ ಇದ್ದಿದ್ದೇನೆ. ಬನ್ನಿ ಅಳಿ ಅಂದ್ರೆ ಇನ್ನೇನು. ಹ್ಞೂ